ಜವಾಬ್ದಾರಿ ಇದೆ, ಮಾಡ್ತಾರೆ. ಆದ್ರೆ ಅವ್ರದೇ ಶಕ್ತಿ ಇದೆ, ಅವ್ರದೇ ಅಂತ ಫಾಲೋವರ್ಸ್ ಇದ್ದಾರೆ. ಅವರು ಕೂಡ ಪಕ್ಷದ ಬಗ್ಗೆ ಮಾಡ್ತಾರೆ, ಅವ್ರದೇ ಸ್ಟೈಲ್ ಅಲ್ಲಿ ಮಾಡ್ತಾರೆ. ಹಿಂಗೆ ಯಾಕೆ ಮಾಡ್ತಾರೆ, ನೀವು ಓಡದೆ ಮಾಡ್ತಾರೆ, ನಾ ಕೂತೆ ಮಾಡ್ತಾರೆ. ನೀವು ನೋಡ್ರೆ ನಾವು ನೋಡಪ್ಪ, ನಾನು ಮೈಸೂರಿನಲ್ಲಿ ಕೂತೆ ಎಲ್ಲ ಮಾಡ್ತಾನೆ ಅಂದ್ರೆ ಎಸ್ ಅನ್ಬೇಕಾಯ್ತು. ಅವ್ರ ಒಂದೊಂದು ಸ್ಟೈಲ್ ಇರ್ತೈತಿ ರಾಜಕಾರಣಿ ಮಾಡೋದು. ಖರ್ಗೆ ಒಂದು ಸ್ಟೈಲ್, ಯಡಿಯೂರಪ್ಪ ಒಂದು ಸ್ಟೈಲು, ಕುಮಾರಸ್ವಾಮಿ ದೇವೇಗೌಡ ಒಂದು ಸ್ಟೈಲ್ ಇರ್ತದೆ. ನೀವು ಸಿದ್ದರಾಮಯ್ಯ ಜೊತೆ ಬಹಳ ವರ್ಷಗಳಿಂದ ಇದ್ದೀರಾ ಸರ್. ಸಿದ್ದರಾಮಯ್ಯನವ್ರು ಎಡವಿದ್ದಿರ್ಲಿ ಸರ್, ಈ ಸಿದ್ದರಾಮಯ್ಯನವ್ರು ಎಡವಿದ್ದಿರ್ಲಿ ಡೆಲ್ಲಿ ಯಾಕೆ ಕೇಳಬೇಕು, ನಾವೆಲ್ಲ ಯಾಕೆ ಅಲ್ಲ ಸರ್, ನೀವು ಅಹಿಂದ ಚಳುವಳಿಯಿಂದಲೂ ಕೂಡ ಅವ್ರ ಜೊತೆಲಿ ಇದ್ರಿ. ಇಲ್ಲೆಲ್ಲ ಅದು ಗೊತ್ತಿಲ್ಲ, ಯಾಕಂದ್ರೆ ಪಕ್ಷದ ನಿರ್ಧಾರ ಅದ್ರ ಕ್ವಶನ್ ಮಾಡ್ಲಿಕ್ಕೆ ನಮಗಾಗೋಲ್ಲ. ನಮ್ಮೆಲ್ಲ ಹೈಕಮಾಂಡ್ ಮಾಡಿದ ನಿರ್ಧಾರ ಎಲ್ಲಾರು ಒಪ್ಪಿರ್ತಾರೆ. ಮುಖ್ಯಮಂತ್ರಿ ಇದಿರ್ಬೋದು ಅಥವಾ ಮಂತ್ರಿ ಮಂಡಲ ಇರ್ಬೋದು, ಅವ್ರು ಹೇಳಿದ್ದೆ ಅಂತಿಮ ಅಂತ ಹೇಳಿದ್ವಿ. ಈಗೂ ಕೂಡ ಅದೇ ಅಂತಿಮ. ಮಂತ್ರಿಮಂಡಲ ದೆಹಲಿಗೆ ಬಂತು ಸರ್, ಅಲ್ಲಿಗೆ ಎಲ್ಲಾ ಸಚಿವರಾಗ್ಬೇಕಂದವ್ರು ಎಲ್ಲರೂ ಕೂಡ ಈಗ ಬೆಂಗಳೂರಿಗೆ ಬರೋದು, ಡೆಲ್ಲಿಗೆ ಹೋಗೋದು, ಬರೀ ಇವನ್ನೇ ಮಾಡ್ತಾ ಇದ್ದಾರೆ. ಬರ್ಬೇಕಲ್ಲ, ಇವತ್ತು ಬಂದಾಗ ನೋಡೋ. ಈಗ ಹೇಳಿದ ಅದ್ರ ಬಗ್ಗೆ ಅವರು ಸಿಎಂ ಅದಾರ, ಅಧ್ಯಕ್ಷದಾರ, ಸಿದ್ದರಾಮಯ್ಯ ಇದ್ದಾರೆ. ಅವ್ರು ಯಾವಾಗ ಮಾಡ್ತಾರೋ ಸೂಚಿತ ಮೇಲೆ ಮಾಡ್ತಾರೆ. ಸೊ ಅವ್ರಿಗೆ ಬಿಟ್ಟು ಬಿಡೋಣ. ಅವ್ರಿಗೆ ನಾವು ಕೆಲಸ ಮಾಡ್ತೀವಿ. ಪ್ರಚಾರ ಸಮಿತಿ ಅಧ್ಯಕ್ಷ ಅಂತ ಹೇಳಿದ್ರೆ ನಾವು ಕೆಲಸ ಮಾಡ್ತೀವಿ. ನಾವು ಯಾವುದೇ ಹುದ್ದೆ ಬಗ್ಗೆ ಎಲ್ಲ ಅದ್ರ ಬಗ್ಗೆ ಕೊಟ್ರೆ ಕೆಲಸ ಮಾಡೋದಕ್ಕಂತ ನಮ್ಮಲ್ಲಿ ಇಲ್ಲ. ಮುಂಚೆ ಇದೆ. ಈಗ ಶಿಗ್ಗಾವಿಯಲ್ಲಿ ನಮ್ಗೆ ಯಾವುದೋ ಹೆಸರು ಇಲ್ಲ ಲಿಸ್ಟ್ನಲ್ಲಿ. ಆಮೇಲೆ ಅಲ್ಲೂ ಕೂಡ ಇಲ್ಲ. ಎಲ್ಲಿ ಬಾಗಲಕೋಟೆ ಲೀಡರ್ ಇದ್ದವರು ತಿಮ್ಮಾಪುರ ಅವರು ಉಸ್ತುವಾರಿ ಇಲ್ಲ. ಅವರು ನಮ್ಮ ಉಸ್ತುವಾರಿ ಅಲ್ಲ. ನಮ್ಮ ಕೆಲಸ ನಾವು ಮಾಡಿದ್ರೆ ಅಷ್ಟಿದ್ದಾರೆ. ಇನ್ನು ಹುದ್ದೆನ ಕೊಡ್ಬೇಕಂತಿದ್ದೇವೆ. ಈ ಬಗ್ಗೆ ಚರ್ಚೆ ನಡೆದಿದೆ. ತಾವು ಕೂಡ ತಮ್ಮ ಸಾಮರ್ಥ್ಯವನ್ನು ಕೂಡ ಹೈಕಮಾಂಡ್ ಗಮನಿಸಿದೆ. ನಾವು ಇಲ್ದೇನೆ ಕೆಲಸ ಮಾಡ್ತೀವಿ. ಅದೇನು ನಮಗೇನು ಹುದ್ದೆನ ಬೇಕಂತ ಇಲ್ಲ. ಮಂತ್ರಿ ಕೊಟ್ಟಾರೆ, ಇಷ್ಟೊಂದು ಮತ್ತೆ ನಾವು ಅವರಿಗೆ ವಾಪಸ್ ರಿಟರ್ನ್ ಪಾರ್ಟಿ ಕೊಡಬೇಕಿಲ್ಲ. ಅದೇ ರೀತಿ ಕೆಲಸ ಮಾಡ್ತಾ ಇದ್ದೀವಿ. ಹಾಕ್ಲಿಕ್ಕೆ ಒಂದು ಅಧಿಕೃತ ಬೇಕಲ್ಲ, ಹಾಕ್ಲಿಕ್ಕಾಗಲ್ಲ. ಡಿಸಿಎಂ ಅದು ಹಾಕಿದ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಟ್ಟೋಟಿಗೂ ಫ್ಲೆಕ್ಸ್ ಇತ್ತು, ರಾಹುಲ್ ಗಾಂಧಿ ಅವ್ರದ್ದಿತ್ತು. ಇವರು ಹಿಂದಿನ ಸರ್ಕಾರದಲ್ಲಿ ಅನುದಾನ ಕೊಟ್ಟಿದ್ದಾರೆ, ಅನುವಾದ ಮಾಡೋಕೆ ಇವರು ಕೂಡ ಹಣ ಬಿಡುಗಡೆ ಮಾಡಿದ್ದಾರೆ. ಸೊ ಮಾಜಿ ಸಿಎಂ ಅವರ ಫ್ಲೆಕ್ಸ್ ಕಟ್ಟೋಟ್ ಇಲ್ಲದೆ ಪಕ್ಷದಿತ್ತು. ಇದು ಚರ್ಚೆ. ಸರ್ಕಾರ ಕಾರ್ಯಕ್ರಮ ಅಥವಾ ಏನೋ ಉತ್ಸವ ಸಮಿತಿ ಅವ್ರು ಮಾಡಿದಾರ ನೋಡ್ಬೇಕಲ್ಲ. ಸರ್ಕಾರದ ಕಾರ್ಯಕ್ರಮ ಕೆಂಪೇಗೌಡ ವಿಡಿಯಿಂದ ಮಾಡಿದ ಕಾರ್ಯಕ್ರಮ ಮಾಡಿದ್ರೆ ನೋಡ್ಬೇಕಲ್ಲ. ಈಗ ಅದು ಖರ್ಗೆ ಅವ್ರದ್ದು ಹಾಕಿದ್ರ ಅಲ್ಲೇ. ಹೌದು ಸರ್, ರಾಹುಲ್ ಗಾಂಧಿ ಅವ್ರದ್ದು ಎಲ್ಲಾ ನಾಯಕರು ಸಿದ್ದರಾಮಯ್ಯ ಅವ್ರದ್ದು ಇರ್ಲಿಲ್ಲ ಅನ್ನೋದೇ ಈಗ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಚರ್ಚೆ ಜೋರಾಗಿ ನಡೀತಾ ಇದೆ. ಅದವರು ಯಾರು ಮಾಡಿದಾರ ಅವ್ರ ಸ್ಪಷ್ಟೀಕರಣ ಕೊಡಬೇಕಲ್ಲ. ಯಾರು ವಿಡಿಯೋ ಮಾಡಿದಾರೆ, ಯಾರು ಮಾಡಿದ್ರು ವಿಡಿಯೋ ಮಾಡಿದ್ರು, ಅವ್ರ ಸ್ಪಷ್ಟೀಕರಣ ಕೊಡಬೇಕಲ್ಲ. ಅದ್ರ ಬಗ್ಗೆ ಯಾಕೆ ಹಾಕಿಲ್ಲ ಅನ್ನೋದು ನಾವು ಹೇಳಿಕ್ಕಾಗಲ್ಲ ಸರ್. ಈಗ ನೇರವಾಗಿ ಸೈಡ್ ಲೈನ್ ಎಲ್ಲಾ ಪಕ್ಷದಲ್ಲಿ ಇರೋದೇ ಇದು. ಒಬ್ಬ ನಿಂದ ಹಾಕಿದೆ ರಾಜಕಾರಣಿ ಮುಂದೆ ಮಾಡೋದು ಅದರ ಸಿದ್ಧಾಂತ. ಅದು ನಾವು ಕೂಡ ಅಟ್ಟ ಸ್ಪೀಡ್ ಓಡಬೇಕು ಅಂದ್ರೆ ನಮ್ಗೆ ಸಿಗುತ್ತೆ. ಟ್ರೈನ್ ಆಗಿ ಓಡಾಡ್ತಾರಲ್ಲ, ಓಡಾಡ್ತಾರೆ. ಹಂಗೆಲ್ಲ ಓಡಾಡ್ತಿರ್ತೀವಿ. ಇಲ್ಲೇ ಮನೆಯಲ್ಲಿ ಕೂತ್ರೆ ಹೋಗೋರು ಗಾಡಿ ಹಾಕ್ತೀವಿ, ನಾವು ಓಡಿ ಹತ್ತಬೇಕು. ಟ್ರೈನ್ ಎಲ್ಲ ಹಂಗೆ ನೀವು ನಾನು ಬಹಳ ಲೀಡರು ನಾನು ಅಂದ್ರೆ ರಾಜಕೀಯ ಕೇಳಲ್ಲ. ಹಂಗೆ ಬದಲಾವಣೆ ಆಗ್ತಾ ಹೋಗ್ತಿರ್ತಿದ್ದೆ. ನಾವು 20 ವರ್ಷದಲ್ಲಿ ನೋಡಂತ ಲೀಡರ್ ಇವತ್ತು ಯಾರು ಇಲ್ಲ. ಅವ್ರು ಓಡೋಗಿ ಹತ್ರ ಓಡೋಗಿದ್ರು ಇರ್ತಾರೆ, ಇಲ್ಲವ್ರು ಇಲ್ಲ. ನಾನಿಲ್ಲ ರಾಜಕಾರಣ ಅಂದ್ರೆ ಈಗ ನಾನು ಲೀಡರ್ ಆಗಬೇಕು, ನಾನೇ ಲೀಡರ್ ಆಗಬೇಕು ಅಂದ್ರೆ ಎಲ್ಲರಿಗೂ ಚಲ ಇದ್ದೇ ಇರ್ತೈತೆ. ಈಗ ಓಡೋಗಿ ಹತ್ತಬೇಕು ಗಾಡಿ. ಕರೆಕ್ಟ್ ಟ್ರೈನ್ ಇಲ್ಲಿ ಇಲ್ಲದ್ರೆ ತುಮಕೂರು ಗಾಡಿ ತಗೊಂಡು ಹೋಗ್ಬೇಕು. ನಾವು ತುಮಕೂರು ಅರಸಿಕೆರೆ ಹೋಗ್ಬೇಕು, ಎಲ್ಲರಿಗೆ ಬೇಕಿಲ್ಲ ದಾವಣಗೆರೆ ಹೋಗ್ಬೇಕು. ಬಟ್ ಅಂತೆ ಬಳವಾಗ ಕಳಿಬೇಕಂತ ಹಂಗೆ ರಾಜಕಾರಣ ಇರೋದು. ಸೊ ನಾವೆಷ್ಟು ಪ್ರಯತ್ನ ಮಾಡ್ತೀವಿ ಅಷ್ಟು ಪಕ್ಷ ಜನ ನಮ್ಮ ಕಡೆ ಬರ್ತಾರೆ. ಇಲ್ಲ ನಾನು ಹಂಗೆ ಅಂದ್ರೆ ಬರಲ್ಲ. ಅದು ರಾಜಕೀಯ ವ್ಯವಸ್ಥೆ ಇದೆ. ಬಿಜೆಪಿಯಲ್ಲಿ ಸೇಮ್ ಇದೆ, JDS ಸೇಮ್ ಇದೆ, ನಮ್ಮದು ಸೇಮ್ ಇದೆ. ಸಿದ್ದರಾಮಯ್ಯ ಸ್ಪೀಡ್ ಯಾಕೆ ಸರ್ ಕಡಿಮೆ ಆಯ್ತು? ಓಡಬೇಕು, ಅವ್ರಿಗೆ ಕೇಳಿ ಓಡಬೇಕಂತ ನೀವು ಹೇಳ್ಬೇಕಲ್ಲ. ನಿಮ್ಮ ಆತ್ಮೀಯರು ನಾವು ಹೇಳ್ತೀವಿ ಓಡಬೇಕಂತ. ಓಡಿದ್ರೆ ಸಿಗೋದು ಟ್ರೈನು. ನಮ್ಮ ನಗರ ಸಾರಿ ಇಲ್ಲಿ ಟ್ರೈನ್ ತಪ್ಪಿಸೋದಾಗ ತುಮಕೂರು ಹೋಗಿದ್ವಿ, ಅಸಲ ಅರಸೀಕೆರೆ ಮಠನ ಹೋಗಿದ್ವಿ.
ಅಲ್ಲಿ ಒಂದು ಜಾಸ್ತಿ ಹೋಗ್ತೀನಿ. ಹಂಗೆ ರಾಜಕೀಯ ಅಂದ್ರೆ ಇದು ಹಿಂಗೆ ಇದು ಓಡೋದು ಒಳ್ಳೆ ಹೋದ್ರೆ ಕೆಲಸ ಆಗೋದು. ನೆಕ್ಸ್ಟ್ ಮತ್ತೆ ಮಳೆಗಾಲದಲ್ಲೇ ಇದು ಚಳಿಗಾಲ ಬೆಳಗಾವಿ ಮತ್ತೆ ಸೇಮ್ ಬೆಂಗಳೂರಲ್ಲೇ ಸರ್. ಬೆಂಗಳೂರಿಗೆ ತಯಾರಿ ಮಾಡ್ಲಿಕ್ಕೆ ಅದಕ್ಕೆ ಟೈಮ್ ಬೇಕಾಗ್ತದೆ. ಇನ್ನು ಯಾವ್ದು ಸೂಚನೆ ಇಲ್ಲ ಸರಿ ಅಥವಾ ಆಗ್ಬೋದು. ಯಾವಾಗಿಂದ ಆರಂಭ ಆಗ್ಬೋದು ಸರ್? ಏನೋ ಚರ್ಚೆ ಆಗಿದೆ ಸರ್ ಕ್ಯಾಬಿನೆಟ್ ಇಲ್ಲ ಕ್ಯಾಬಿನೆಟ್ ಅಲ್ಲಿ ಡೇಟ್ ನಿರ್ಧಾರ ಮಾಡಬೇಕು. ಸದ್ಯಕ್ಕೆ ಬಂದೆ ಬೆಂಗಳೂರಾಗ ಆಗ್ಬೇಕಾದ್ರೆ ಅದೇನು 1 hour ಅಷ್ಟೇ, 1 week ಒಂದು ವಾರ ಮೊದಲೇ ಗೊತ್ತಾರೆ ಅರೇಂಜ್ ಮಾಡ್ತಾರೆ. ಬೆಳಗಾವಿ ಮಾಡ್ಬೇಕಾದ್ರೆ ಕನಿಷ್ಠ 1.5 ತಿಂಗಳು 2 ತಿಂಗಳು ಬೇಕು ಅದಕ್ಕೆ ಮಾಡ್ಲಿಕ್ಕೆ. ಅಡ್ವಾನ್ಸ್ ಆಗಿ ಹೇಳ್ಬೇಕು ಡೇಟ್. ಈಗ ನಿನ್ನೆಯಿಂದ ಒಂದು ಚರ್ಚೆ ಶುರುವಾಗಿದೆ ಸರ್. ಇನ್ನು ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮದಲ್ಲಿ ಹಾಕಲಾಗಿದ್ದ ಫ್ಲೆಕ್ಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಇನ್ನೂ ಕೂಡ ಸಿದ್ದರಾಮಯ್ಯನವರ ಬ್ಯಾನರ್ಗಳನ್ನು ಸರ್ಕಾರಿ ಕಾರ್ಯಕ್ರಮ ಬಳಸಿಲ್ಲ ಅನ್ನೋದು ಬಹಳ ತಿಳಿದ. ಸಿದ್ದರಾಮಯ್ಯನವರು ಈಗಲೇ ಸರ್ಕಾರ ಕಡೆಗಣಿಸ್ತು, ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆ ನಡೀತಾ ಇದೆ. ಅದೇ ತಕ್ಕನಂಗೆ ಅವ್ರು ಸಿದ್ದರಾಮಯ್ಯ ಪೋಸ್ಟ್ ಹಾಕಿದ್ದು